ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ನ ಟಾಪಿಕ್ ಬಂದು ನಿಮ್ಮ ಸುತ್ತಮುತ್ತಲಿರುವಂಥ ಜನ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ, ಅಥವಾ ನಿಮ್ಮ ಬಗ್ಗೆ ಏನೋ ಅವರು ತಿಳ್ಕೊಂಡಿದ್ದಾರೆ ಅಂತ ಚೆಕ್ ಮಾಡೋದಾಗಿದೆ. ನೆನ್ಪಿಡಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಯಾವುದು ನಿಮಗೆ ರೆಸೋನೇಟ್ ಆಗುತ್ತೆ ನೀವು ಅದನ್ನು ತೊಗೊಳ್ಬೋದು. ಅದಕ್ಕಾಗಿ ನಾನು ಇವತ್ತು 3 ಫೈಲ್ಗಳನ್ನ ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3. 3 ಫೈಲ್ಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ನೀವು ನಿಮ್ಮ ಕರೆಂಟ್ ಸಿಚುಯೇಷನ್ ನೆನ್ಪು ಮಾಡಿಕೊಂಡು ಈ 3 ಫೈಲ್ಗಳ ಕಡೆ ನೋಡಿ. ಯಾವುದಾದ್ರೂ ಒಂದು ಫೈಲು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ, ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಕಾರ್ಡಿಂದ ಚೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಇಟ್ಟಿರುವಂಥ ಸ್ಟೋನ್ಸ್ಗಳನ್ನ ಕೂಡ ನೋಡಿ ನೀವು ಚೂಸ್ ಮಾಡ್ಕೋಬೋದು. 3ಕ್ಕೂ 3 ಸ್ಟೋನ್ಸ್ಗಳನ್ನ ನಾನು ಕ್ರಿಸ್ಟಾಲ್ ಸ್ಟೋನ್ಸ್ನ ಕೊಟ್ಟಿದ್ದೀನಿ. ಓಕೆ, ನೀವು ನಿಮ್ಮ ಕಾರ್ಡ್ಸನ್ನು ಚೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫೈಲನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಮೊದಲಿಗೆ ಯಾರು ಈ ಒಂದು ಬ್ಯೂಟಿಫುಲ್ ಮಶ್ರೂಮ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಟೈಗರ್ ಐನ ಒಂದು ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ಅವರ ಒಂದು ರೀಡಿಂಗ್ನ ನೋಡೋಣ. ಅವರ ಸುತ್ತಮುತ್ತಲಿರುವಂಥ ಜನ ಅವ್ರ ಬಗ್ಗೆ ಏನು ಮಾತಾಡ್ಕೊಳ್ತಾರೆ, ನಮ್ಮ ವ್ಯೂವರ್ಸ್ ಬಗ್ಗೆ ಅಂತ ನೋಡೋಣ. ಓಕೆ, ನಿಮ್ಮ ಸುತ್ತಮುತ್ತಲಿರುವಂಥ ಜನ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ನಾನು ಕೇಳಿದೆ. ಯಾರು ಈ ಒಂದು ಫೈಲ್ 1 ಚೂಸ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮದು ರೀಡಿಂಗು. ಕೇಳಿದೆ. ಅವ್ರ ಪ್ರಕಾರ ನೀವು ತುಂಬ ಪ್ಯಾಷನೇಟ್ ಪರ್ಸನ್ನು, ತುಂಬ ಜಾಲಿಯಾಗಿರ್ತೀರ, ಹ್ಯಾಪಿಯಾಗಿರ್ತೀರ, ತುಂಬ ಖುಷಿಯಾಗಿರೋವಂಥ ವ್ಯಕ್ತಿ ನೀವು. ನಾಳೆ ಬಗ್ಗೆ ಚಿಂತೆನೇ ಮಾಡಲ್ಲ, ಅಷ್ಟು ಸೆಲೆಬ್ರೇಟ್ ಮಾಡ್ತೀರ ನೀವು. ಒಂಥರ ನಿಮ್ಮದು ಅವರ ಚೆನ್ನಾಗಿದೆ ಅನ್ನೋ ಥರ ಅವರು ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ. ಇದು ಯೋಚನೆ ಮಾಡ್ತಾ ಇರೋದು ನಿಮ್ಮ ಬಗ್ಗೆ. ಓಕೆ, ನೀವು ತುಂಬ ಫ್ರೆಂಡ್ಲಿ ಪರ್ಸನ್ನು, ಚೆನ್ನಾಗಿ ಜೆಲ್ಲಾಗ್ತೀರ ಎಲ್ಲರ ಜೊತೆನೂ ಅನ್ನೋವಂಥದ್ದು ಇನ್ನೊಂದು ಅವ್ರು ಥಿಂಕ್ ಮಾಡ್ತಾ ಇರುವಂಥದ್ದು. ನೀವು ಒಂದು ರೀತಿ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡೋವಂಥ ಒಂದು ಪರ್ಸನ್ ಅಂತ ಅವರು. ನಿಮ್ಮ ಸುತ್ತಮುತ್ತಲಿರುವಂಥ ಜನರ ಕಣ್ಣಿಗೆ ನೀವು ಆ ರೀತಿ ಕಾಣ್ತೀರ. ತುಂಬ ಸೆಲೆಬ್ರೇಟ್ ಮಾಡೋವಂಥ ವ್ಯಕ್ತಿ, ಖುಷಿಯಾಗಿರುವಂಥ ವ್ಯಕ್ತಿ, ಏನೇ ಬಂದರೂ ಫೇಸ್ ಮಾಡೋಷ್ಟು ಧೈರ್ಯ ಇರೋವಂಥ ಒಂದು ವ್ಯಕ್ತಿ ನೀವು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ತುಂಬ ಫ್ರೆಂಡ್ಲಿ ಪರ್ಸ್ನಾಲಿಟಿ ಅಂತ ನಿಮ್ಮ ಸುತ್ತಮುತ್ತಲಿರುವಂಥ ಜನಕ್ಕೆ ಅನಿಸುತ್ತೆ. ಮೇ ಬಿ ಅದರಿಂದ ಜನಗಳು ನಿಮ್ಮ ಹತ್ರ ಬಂದು ಕೆಲವು ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಬೋದು. ಅದು ನಿಮ್ಮ ಬಗ್ಗೆ ನಿಮ್ಮ ಸುತ್ತಮುತ್ತಲು ಜನಗಳಿಗೆ ಅನ್ನಿಸ್ತಾ ಇರುವಂಥ ಒಂದು ವಿಷಯ. ಇದು ಅವ್ರಿಗೆ ಅನ್ನಿಸ್ತಾ ಇರೋದಾಯಿತು. ಹಾಗಾದರೆ ಅವ್ರು ನಿಮ್ಮ ಬಗ್ಗೆ ಹೊರಗಡೆ ಏನು ಹೇಳ್ತಾರೆ ಸುತ್ತಮುತ್ತಲು ಜನಕ್ಕೆ ಅಂತ ಕೇಳಿದ್ರೆ, ಅವ್ರ ಪ್ರಕಾರ ನೀವು ಒಂದು ರೀತಿ ತುಂಬ ಹಳೇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ತುಂಬ ಪಾಸ್ಟಲ್ಲಿದ್ದೀರಾ ನೀವು, ತುಂಬ ಈ ಹಿಂದೆ ನಡೆದೋಗಿರೋ ಘಟನೆ ಬಗ್ಗೆ ಜಾಸ್ತಿ ನೆನೆಸ್ಕೊಂಡು ಕೊರಗ್ತೀರಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ. ನಿಮಗೇನೋ ತುಂಬ ಕೆಟ್ಟದಾಗ್ಬಿಟ್ಟಿದೆ ಈ ಹಿಂದೆ, ಒಂದು ರೀತಿ ನೀವು ಪ್ರೆಸೆಂಟ್ಗೆ ಬಂದಿಲ್ಲ, ನೀವು ಒಂಥರ ಪಾಸ್ಟಲ್ಲೇ ಇರೋವಂಥ ವ್ಯಕ್ತಿ. ಹಾಗಾಗಿ ಆ ರೀತಿಯಾದಂಥ ಒಂದು ಎನರ್ಜಿ ಅವ್ರಿಗೆ. ಅಂದರೆ ಅವರು ನಿಮ್ಮ ಬಗ್ಗೆ ಆಚೆ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ, ಈ ವ್ಯಕ್ತಿಗೆ ತುಂಬ ದುಃಖ ಆಗಿದೆ ಪಾಸ್ಟಲ್ಲಿ, ಇವ್ರು ಇನ್ನೂ ಪಾಸ್ಟಲ್ಲೇ ಇದ್ದಾರೆ, ಈ ಪ್ರೆಸೆಂಟಿಗೆ ಬಂದಿಲ್ಲ, ಯೋಚನೆ ಮಾಡಲ್ಲ, ಅವರು ಸ್ಟಕ್ ಆಗಿಬಿಟ್ಟಿದ್ದಾರೆ. ಒಂದು ರೀತಿ ಫಾರ್ವರ್ಡ್ನೆಸ್ ಅನ್ನೋದೇ ಇಲ್ಲ ಅವ್ರ ಲೈಫಲ್ಲಿ. ಹೇಳೋದು ನೋಡಿ, ಅವರು ಥಿಂಕ್ ಮಾಡ್ತಿರೋದು ಅವ್ರಿಗೆ ಗೊತ್ತಿದೆ. ಆ್ಯಕ್ಚುಲಿ ನೀವು ತುಂಬ ಬ್ರೇವು, ಪ್ಯಾಷನೇಟು, ಚೆನ್ನಾಗಿ ವರ್ಕ್ ಮಾಡ್ತೀರಾ, ನೀವು ಜನನ ಚೆನ್ನಾಗಿ ಬೆರಿತೀರಾ, ಇದು ಅವ್ರಿಗೆ ಗೊತ್ತಿರೋವಂಥ ವಿಷಯ. ಬಟ್ ಮಾತಾಡುವಾಗ ಮಾತ್ರ ಅವರು ನಿಮ್ಮ ಬಗ್ಗೆ ಈ ರೀತಿಯಾಗಿ ನೆಗೆಟಿವ್ ಆಗಿ ಹೇಳುವಂಥದ್ದು. ಅಂದರೆ ನೆಗೆಟಿವ್ ಇನ್ ದ ಸೆನ್ಸ್, ಮೇ ಬಿ ಒಂದು ಕೇಸಲ್ಲಿ ನಿಮ್ಮದು ಏನಾದರೂ ಪಾಸ್ಟಲ್ಲಿ ಯಾವುದಾದ್ರೂ ಒಂದು ದುಃಖದ ವಿಷಯಗಳು ನಡೆದಿರ್ಬೋದು, ಅದನ್ನು ನೀವು ಕೂಡ ಜನಗಳ ಹತ್ರ ಹಂಚ್ಕೊಂಡಿರ್ಬೋದು, ನಿಮ್ಮ ಜೊತೆಲಿರುವಂಥ ಒಂದು ಜನಗಳ ಜೊತೆ ನೀವು ಹಂಚ್ಕೊಂಡಿರ್ಬೋದು. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂತಂದರೆ, ಈ ವ್ಯಕ್ತಿ ತುಂಬ ದುಃಖದಲ್ಲಿದ್ದಾರೆ, ಸ್ಯಾಡ್ ಪರ್ಸನ್ ಇವರು. ಆ್ಯಕ್ಚುಲಿ ಬೇಸಿಕಲಿ ಈ ವ್ಯಕ್ತಿ ತುಂಬ ಸ್ಯಾಡ್ ಪರ್ಸನ್ನು, ತುಂಬ ಅವ್ರಿಗೆ ನೋವುಗಳಾಗ್ಬಿಟ್ಟಿದೆ, ಒಂದು ರೀತಿ ಅವರ ಒಂದು ಪಾಸ್ಟೇ ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಹೊರಗಡೆ ಸ್ಪ್ರೆಡ್ ಮಾಡ್ತಾ ಇರೋದನ್ನ ಕಾಣ್ಬೋದು. ಇದು ಅವರು ನಿಮ್ಮ ಬಗ್ಗೆ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ಬಗ್ಗೆ ಗೊತ್ತಿದೆ ಅವ್ರಿಗೆ, ನಿಮ್ಮ ಸ್ಪೆಷಾಲಿಟಿ ಏನೋ, ನೀವು ಎಂಥ ಚಾರ್ಮಿಂಗ್ ಪರ್ಸ್ನಾಲಿಟಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಅವ್ರು ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಮಾತ್ರ ನೀವೇನು ಅವ್ರ ಹತ್ರ ಶೇರ್ ಮಾಡ್ತಾ ಇದ್ದೀರಾ, ಅಥವಾ ಅವ್ರಿಗೆ ಅನ್ನಿಸ್ಬಿಟ್ಟಿದೆ, ಅಥವಾ ನೀವು ಯಾವುದೋ ಹೇಳಿರೋವಂಥ ವಿಷಯನ ಕೇಳಿ ಅವ್ರಿಗೆ ಅನ್ನಿಸ್ಬಿಟ್ಟಿದೆ, ತುಂಬ ದುಃಖ ಆಗ್ಬಿಟ್ಟಿದೆ, ಟ್ರ್ಯಾಜಿಡಿ ಆಗೋಗಿದೆ ಅವ್ರ ಲೈಫಲ್ಲಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಸ್ಪ್ರೆಡ್ ಮಾಡ್ತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ರೀಡಿಂಗಲ್ಲಿ. ಹಾಗಾದರೆ ನಿಮ್ಮ ಈ ಥರ ಸ್ಪ್ರೆಡ್ ಮಾಡ್ತಿರೋಂಥ ಈ ಒಂದು ವ್ಯಕ್ತಿಗಳಿಗೆ ನಿಮ್ಮ ಬಗ್ಗೆ ಯಾವ ಒಂದು ವಿಷಯ ಜಲಸ್ನ ತರಿಸುತ್ತೆ, ಅಥವಾ
ನಿಮ್ಮನ್ನು ಇಂಥ ಒಂದು ವಿಷಯದಲ್ಲಿ ಅವ್ರಿಗೆ ಕಾಪಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದಾದರೆ, ಯಾವ ವಿಷಯನ ಅವ್ರಿಗೆ ನಿಮ್ಮಿಂದ ಕಾಪಿ ಮಾಡೋದಕ್ಕಾಗಲ್ಲ ಅಂದರೆ ಲೈಕ್ ನಿಮ್ಮ ಥರ ಇರೋದಕ್ಕಾಗಲ್ಲ ಅಂತಂದರೆ ಯಾವ ಒಂದು ಕ್ಯಾರೆಕ್ಟರ್ ಅಂತ ನಾನು ಕೇಳಿದೆ. ಸೊ ಬ್ಯೂಟಿಫುಲ್ ಕಾರ್ಡ್, ಆ್ಯಕ್ಚುಲಿ 2 ಕಾರ್ಡು ಚೆನ್ನಾಗಿ ಇಲ್ಲಿ ಮ್ಯಾಚ್ ಆಗ್ತಾಯಿದೆ ಗಾಯ್ಸ್. ಸಿ ಲೈಕ್ ನಿಮ್ಮಿಂದ ಅವ್ರಿಗೆ ಏನು ಕಲಿಯೋಕ್ಕಾಗಲ್ಲ ಅಂತಂದರೆ, ನೀವು ಫಿನಾನ್ಷಿಯಲಿ ಸಖತ್ತಾಗಿ ವರ್ಕ್ ಮಾಡ್ತಾಯಿದ್ದೀರಾ, ಒಂದು ಇಂಡಿಪೆಂಡೆನ್ಸ್ ಆಗಬೇಕು ಅಂತೇಳಿ ನೀವು ವರ್ಕ್ ಮಾಡ್ತಿರೋಂಥ ರೀತಿ, ನಿಮ್ಮ ಮೆಚ್ಯೂರಿಟಿ, ನೀವು ಸಿಚುವೇಷನ್ನ ಹ್ಯಾಂಡ್ಲ್ ಮಾಡೋ ರೀತಿ, ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸು, ನಿಮ್ಮ ಡೇರಿಂಗ್ ಪರ್ಸ್ನಾಲಿಟಿ. ಸೊ ಇದು ಅವ್ರಿಗೆ ನೋಡಿ, ನಿಮ್ದು ಏನೇ ಇರ್ಬೋದು, ನಿಮ್ಮ ಪಾಸ್ಟು ಏನೇ ಆಗಿರ್ಬೋದು, ಹಿಂದೆ ಏನೇ ಆಗಿದ್ರೂ ಕೂಡ ನೀವು ಎದ್ದು ನಿಂತಿರೋ ರೀತಿ ಇದೆಯಲ್ಲ, ಅದನ್ನು ಅವ್ರಿಗೆ ಕಾಪಿ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರೇನು ಹೇಳ್ತಾರೆ ಅಂತಂದರೆ, ಜಸ್ಟ್ ನಿಮ್ಮ ಥರ ಆಗೋಕ್ಕಾಗ್ದಿದ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾರೆ ಅಷ್ಟೇ. ಸೊ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಮುಖ್ಯವಾಗಿ ನೀವು ತುಂಬ ಕಾನ್ಫಿಡೆನ್ಸ್ ಇರುವಂಥ ಒಂದು ಪರ್ಸನ್ ಅಂತ ಕೂಡ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ನಿಮ್ಮಲ್ಲಿ ಕೆಲವರು ಈಗಾಗಲೇ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ಬೋದು, ಒಂದು ಆಫ್ಟರ್ ಡ್ರಾಬ್ಯಾಕ್ ಆದಮೇಲೆ ಲೈಫಲ್ಲಿ ಏನೋ ಒಂದು ಟ್ರ್ಯಾಜಿಡಿ ನಡೆದಾದ್ಮೇಲೆ, ಅಥವಾ ಯಾವುದೋ ಒಂದು ದುಃಖದ ಘಟನೆ ನಡೆದಾದ್ಮೇಲೆ, ಅಥವಾ ಬೇಜಾರಾಗಾದ್ಮೇಲೆ ಅದನ್ನು ಒಂದು ಚಾಲೆಂಜಿಂಗಾಗಿ ತೊಗೊಂಡು ಲೈಫ್ ಬಗ್ಗೆ ಚೆನ್ನಾಗಿ ವರ್ಕ್ ಮಾಡಿ ನೀವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಈಗಾಗಲೇ ಆಗಿರಬಹುದು. ಇಲ್ಲೇ ಹೋದರೆ ಹೆಂಗಾದರೂ ಮಾಡಿ ದುಡ್ಡಿಂದನೇ ನನಗೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಆಯಿತು, ಹೆಂಗಾರು ಮಾಡಿ ನಾನು ಆ ದುಡ್ಡನ್ನು ದುಡಿತೀನಿ ಅನ್ನುವಂಥ ನಿಮ್ಮ ಒಂದು ಚಾಲೆಂಜಿಂಗ್ ಮೈಂಡ್ಸೆಟ್ ಇರ್ಬೋದು. ಈಗ ನೀವು ಆಲ್ರೆಡಿ ಅದನ್ನು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕಾರ್ಡ್ಸು ತೋರಿಸ್ತಾ ಇರುವಂಥದ್ದು. ಸೊ ಆ ನಿಮ್ಮ ಒಂದು ಮೈಂಡ್ಸೆಟ್ಟನ್ನಾಗಲಿ, ಆ ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ನಾಗಲಿ, ಆ ಮೆಚ್ಯೂರಿಟಿನಾಗಲಿ ಈ ರೀತಿಯಾಗಿ ನಿಮ್ಮ ಸುತ್ತಮುತ್ತಲು ಮಾತಾಡ್ತಾ ಇರುವಂಥ ಜನಗಳಿಗೆ ಕಾಪಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ಈ ರೀತಿಯಾಗಿ ಜನಗಳ ಮಧ್ಯದಲ್ಲಿ ಇರೋವಂಥ, ನೀವು ಈ ಥರ ಜನಗಳ ನಿಮ್ಮ ಸರೌಂಡಿಂಗ್ ಇರೋದ್ರಿಂದ ನಿಮಗೆ ಅಡ್ವೈಸ್ ಏನು ಅಂತ ನಾನು ಕೇಳಿದೆ. ಏನಿಲ್ಲ, ಡೌನ್ ಟು ಅರ್ಥ ಆಗಿರಿ, ನೀವು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಿ. ಯಾರೇನಾದರೂ ಅಂದ್ಕೊಳ್ಳಿ, ನೀವು ಹಿಗ್ಗೋದು ಬೇಡ, ಕುಗ್ಗೋದು ಬೇಡ, ಅದರ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಕಾನ್ಫಿಡೆನ್ಸ್ ಪರ್ಸನ್, ನಿಮ್ಗೆ ಗೊತ್ತಿದೆ ಎಲ್ಲ ಸಿಚುವೇಷನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರೋದ್ರಿಂದ ನೀವು ಯಾವುದೇ ರೀತಿ ಬದಲಾವಣೆ ಬೇಡ. ಅದ್ರ ಬದಲಾಗಿ ನೀವು ಎಮೋಷ್ನಲಿ ಅವೈಲೇಬಲ್ ಇರಿ, ಬ್ಯಾಲೆನ್ಸ್ಡ್ ಆಗಿರಿ. ಈ ರೀತಿಯಾಗಿ ಹೇಳ್ಕೊಳಕ್ಕೆ ಹೋಗಬೇಡಿ, ನಿಮ್ಮ ಪಾಸ್ಟ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ, ಬ್ಯಾಲೆನ್ಸ್ಡ್ ಆಗಿರಿ. ನೀವಾಯಿತು, ನಿಮ್ಮ ಪಾಡಾಯಿತು, ವ್ಯಕ್ತಿಗಳನ್ನ ನೋಡಿದಾಗ ಒಂದು ಸ್ಮೈಲ್ನ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ಅಷ್ಟೇ. ಅದನ್ನು ಬಿಟ್ಟು ಯಾರಿಗೂ ಏನೂ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವು ಕಿಂಗು. ಸೊ ಈ ಒಂದು ಎನರ್ಜಿ ಇರೋಂಥ ನೀವು ವ್ಯಕ್ತಿ. ಸೊ ಇಲ್ಲಿರುವಂಥ ಸಣ್ಣ ಪುಟ್ಟ ಡ್ರಾಬ್ಯಾಕ್ಸ್ಗಳನ್ನ ನೀವು ಸರಿ ಮಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗಾಗುತ್ತೆ ನಿಮಗೆ ಅಂತ ಕಾರ್ಡ್ಸು ಅಡ್ವೈಸ್ ಮಾಡ್ತಾಯಿದೆ ನಿಮಗೆ. ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನಾದರೂ ಈ ರೀಡಿಂಗು ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬನ್ನಿ, ಯಾರು ನಮ್ಮ ಪೈಲ್ 2 ಈ ಒಂದು ಲ್ಯಾಪಿಸ್ ಲಜೂಲಿ ಈ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ವ್ಯೂವರ್, ಅಥವಾ ಪೈಲ್ 2 ಚೂಸ್ ಮಾಡಿಕೊಂಡ್ರು ಅಂತ ನಮ್ಮ ವ್ಯೂವರ್ಸ್ನ ಯಾವ ಥರ ಅವರು ಸುತ್ತಮುತ್ತಲು ಜನ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಓಕೆ, ನಿಮ್ಮ ಸುತ್ತಮುತ್ತಲಿರುವಂಥ ಜನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು, ಲೈಕ್ ನೀವು ತುಂಬ ಇಂಟ್ರಾವರ್ಟ್ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಒಳಗೆ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ನ ಮಾಡ್ತೀರಾ ಅಂತ ಕೂಡ ಕೆಲವರು ಅಂದ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ನೀವು ಎಮೋಷ್ನಲ್ ಪರ್ಸನ್ ಅಂತ ಕೂಡ ಥಿಂಕ್ ಮಾಡ್ತಾರೆ ಜನ. ಆ್ಯಂಡ್ ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಲೈಕ್ ನೀವು ಒಂಥರ ಮಿಸ್ಟೀರಿಯಸ್ ಪರ್ಸನ್ ಅಂತ ಅವರಿಗೆ ಅನಿಸುತ್ತೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಯಾವುದೇ ಒಂದು ವಿಷಯನಾದರೂ ಅಬ್ಸರ್ವ್ ಮಾಡೋಷ್ಟು ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ನಿಮ್ಮಲ್ಲಿ ಒಂದು ಫೆಮಿನಿನ್ ಎನರ್ಜಿ ಚೆನ್ನಾಗಿದೆ ಅಂತ ಕೂಡ ಜನಕ್ಕೆ ಅನಿಸುತ್ತೆ. ಇದು ಅವ್ರಿಗೆ ಏನು ಅನಿಸುತ್ತೆ ಅಂಥೇಳಿ. ಹಾಗಾದರೆ ಅವ್ರು ನಿಮ್ಮ ಬಗ್ಗೆ ಹೊರಗಡೆ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ಸೊ ಇನ್ನೂ ನೀವು ಒಂಥರ ಕ್ಯೂರಿಯಾಸಿಟಿ ಇರೋವಂಥ ಪರ್ಸನ್ನು, ಎಂಗೇಜ್ ಪರ್ಸನ್ನು, ಅಥವಾ ಒಂದು ವೇಳೆ ನೀವು ದೊಡ್ಡವರಾಗಿದ್ದರೆ ನೀವು ಒಂದು ರೀತಿ ಇನ್ನೂ ಏನು ಹೇಳ್ತೀವಿ, ಹುಡುಗ ಬುದ್ಧಿ ರೀತಿಯಲ್ಲಿ ಯೋಚನೆ ಮಾಡೋವಂಥ ಒಂದು ವ್ಯಕ್ತಿ, ಮತ್ತು ಫ್ಯೂಚರ್ಗೋಸ್ಕರ ತುಂಬ ಡೆಡಿಕೇಟಿವ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥ ಒಂದು ವ್ಯಕ್ತಿ ಅಂತ ಅವರು ಆ ರೀತಿಯಾಗಿ ಮಾತಾಡ್ತಾರೆ ಹೊರಗಡೆ ನಿಮ್ಮ ಬಗ್ಗೆ. ಸೊ ಇದು ನಿಮ್ಮ ಬಗ್ಗೆ ಅವ್ರಿಗೆ ಅನಿಸೋವಂಥದ್ದು ವಿಷಯ, ಏನು ಥಿಂಕ್ ಮಾಡ್ತಾರಂತ. ಬಟ್ ಆದರೆ ಅವ್ರು ನಿಮ್ಮ ಬಗ್ಗೆ ಹೊರಗಡೆ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂತಂದರೆ,
ಈ ವ್ಯಕ್ತಿ ತುಂಬ ಡೆಡಿಕೇಟಿವ್ ಆಗಿ ಫ್ಯೂಚರ್ಗೋಸ್ಕರ ಎಸ್ಪೆಷಲಿ ಫಿನಾನ್ಷಿಯಲಿ ಚೆನ್ನಾಗಿ ಇಂಡಿಪೆಂಡೆಂಟ್ ಆಗಬೇಕು ಅಂತೇಳಿ ವರ್ಕ್ ಮಾಡ್ತಿರೋಂಥ ವ್ಯಕ್ತಿ. ಡೌನ್ ಟು ಅರ್ತ್ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಮೇ ಬಿ ಈ ಫೈಲ್ನ ಚೂಸ್ ಮಾಡ್ತಾರೋರಲ್ಲಿ ಹಲವರು ಎಂಗೇಜ್ ಪರ್ಸನ್ಸ್ ಕೂಡ ಆಗಿರ್ಬೋದು. ಅಂದರೆ ಒಂದು ನಿಮ್ಮ 20ಸಲ್ಲಿ ಇರುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿದ್ದಿರಬಹುದು. ಓಕೆ, ಸೊ ಆ ರೀತಿಯಾಗಿನ ಸಣ್ಣ ಹುಡುಗ ಚಿಕ್ಕ ವಯಸ್ಸಿಗೆ ಅಥವಾ ಸಣ್ಣ ಹುಡುಗಿ ಅಥವಾ ಚಿಕ್ಕ ವಯಸ್ಸಿಗೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಒಂದು ಪೊಟೆನ್ಷಿಯಾಲಿಟಿ ಇರುವಂಥ ವ್ಯಕ್ತಿ ಅಂತ ಕೂಡ ಅವ್ರಿಗೆ ಅನಿಸುತ್ತೆ. ಸೊ ಇದನ್ನು ಅವ್ರು ಏನು ಮಾಡ್ತಾರೆ, ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ಈ ರೀತಿಯಾಗಿ ಹೇಳ್ತಾರೆ ನಿಮ್ಮ ಬಗ್ಗೆ. ಸೊ ಇದು ಅವರು ನಿಮ್ಮ ಬಗ್ಗೆ ಹೊರಗಡೆ ಹೇಳ್ತಾ ಇರುವಂಥ ರೀತಿ. ಸೊ ನಿಮ್ಮ ಯಾವ ಒಂದು ಗುಣ ಅವ್ರಿಗೆ ಕಾಪಿ ಮಾಡೋದಕ್ಕಾಗಲ್ಲ ಅಂತ ನಾನು ಕೇಳಿದೆ. ಯಾವ ಒಂದು ಕ್ವಾಲಿಟಿ ನಿಮ್ಮಲ್ಲಿರುವಂಥ ಯಾವ ಒಂದು ಕ್ವಾಲಿಟಿ ಈ ರೀತಿ ಮಾತಾಡೋರಿಗೆ ನಿಮ್ಮ ಕಡೆಯಿಂದ ಕಾಪಿ ಮಾಡೋದಕ್ಕಾಗಲ್ಲ ಅಂತ ಕೇಳಿದ್ರೆ, ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಸಕ್ಸಸ್ಸು, ನೀವು ಶೈನ್ ಆಗೋ ರೀತಿ, ಹೊರಗಡೆ ನೀವು ಮಾತಾಡೋ ವೇ, ನೀವು ಸ್ಟ್ಯಾಂಡಪ್ ಆಗೋದು, ನಿಮ್ಮ ವಿಷಯ ಅಂತ ಬಂದಾಗ ನೀವು ಸ್ಟ್ಯಾಂಡಪ್ ಆಗೋವಂಥದ್ದು, ಗಿವ್ ಅಪ್ ಮಾಡದೇ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ನೀವು ಯಾವ ಒಂದು ಸಿಚುವೇಷನಲ್ಲಿ ಬಿಟ್ಟರೂ ಕೂಡ ನೀವು ಶೈನ್ ಅಪ್ ಆಗಿಬಿಡ್ತೀರಾ ನೀವು. ಸೊ ಅದು ಅವ್ರ ಕೈಲಿ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅವರಿಗೆ ನಿಮ್ಮ ವಿಷಯದಲ್ಲಿ ಇದನ್ನೆಲ್ಲ ಕಾಪಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಲೈಕ್ ಆಮೇಲೆ ಇನ್ನೊಂದೇನು ಅಂತಂದರೆ, ಮೋರ್ ದೆನ್ ಎವ್ರಿಥಿಂಗ್, ಈಗ ಸಕ್ಸಸ್ ಬರಬೇಕು ಅಂತಂದ್ರೆ ವ್ಯಕ್ತಿ ಯಾವತ್ತಿಗೂ ಕಾನ್ಫಿಡೆಂಟ್ ಆಗಿರಬೇಕು. ಸೊ ಅದರಲ್ಲೇ ನೀವು ಶೈನ್ ಆಗ್ತೀರಾ. ನೀವು ಯಾವ ಕೆಲಸ ಕೊಟ್ಟರು ಕೂಡ ಅದನ್ನು ಕಾನ್ಫಿಡೆಂಟಾಗಿ ಮಾಡಿ ರೆಕಗ್ನಿಷನ್ಸ್ ತೊಗೊಂಡ್ಬಿಡ್ತೀರ ಈಸಿಯಾಗಿ, ಅಪ್ರಿಸಿಯೇಷನ್ ತೊಗೊಂಡ್ಬಿಡ್ತೀರಿ ಈಸಿಯಾಗಿ. ಸೊ ಅದನ್ನು ಅವ್ರಿಗೆ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ನಾವು ನಿಮ್ಮಿಂದ ಅವ್ರಿಗೆ ಕಾಪಿ ಮಾಡಿ ಕಲ್ತ್ಕೊಂಡು ನಾವು ಆ ಥರ ಆಗ್ತೀವಿ ಅಂತ ಅನ್ನೋದು ಯಾವ ಕ್ಯಾರೆಕ್ಟರ್ ಆಗಲ್ಲ. ಅಂದರೆ ಈ ರೀತಿಯಾಗಿ ಅವ್ರಿಗೆ ಇರೋದಕ್ಕಾಗಲ್ಲ ಅಂತ ಕಾರ್ಡ್ಸ್ಗಳು ಕ್ಲಿಯರಾಗಿ ಹೇಳ್ತದೆ. ಸಚ್ ಎ ವಂಡರ್ಫುಲ್ ಕ್ವಾಲಿಟೀಸ್ನ ಇದು ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮ ಬಗ್ಗೆ ನಾವು ಜಾಸ್ತಿ ಎಕ್ಸೆಪ್ಟ್ ಮಿಸ್ಟೀರಿಯಸ್ ಅಂತ ಅಂದ್ಕೊಂಡಿರೋದು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಏನು ನನಗೆ ಕಾಣ್ತಾ ಇಲ್ಲ. ಬಟ್ ಡೌನ್ ಟು ಅರ್ತ್ ಪರ್ಸನ್ ಅಂತ ಅಂದ್ಕೊಂಡಿರೋದು, ನೀವು ಫಿನಾನ್ಷಿಯಲಿ ನೀವು ಐ ಥಿಂಕ್ ನೀವೇನೋ ಒಂದು ಎನರ್ಜೆಟಿಕ್ಕಾಗಿ ಚೆನ್ನಾಗಿ ದುಡಿಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥ ಒಂದು ವ್ಯಕ್ತಿ ಅಂತ ಕೂಡ ನನಗಿಲ್ಲಿ ಅನ್ನಿಸ್ತಾ ಇರುವಂಥದ್ದು. ಸಚ್ ಎ ವಂಡರ್ಫುಲ್ ಕಾರ್ಡ್ಸ್ ಬಂದಿದೆ ನಿಮಗೆ. ಆ್ಯಂಡ್ ನಾನು ಕೇಳಿದೆ, ಈ ಥರ ಜನಗಳ ಸುತ್ತಲೂ ಇದ್ದಾರಲ್ಲ, ಇವ್ರಿಗೆ ದ ಪರ್ಸನ್ನು ಸರೌಂಡೆಡ್ ಬೈ ಅದರ್ಸು, ಈ ಥರ ಜನ ಎಲ್ಲ ಇದ್ದಾರಲ್ಲ, ಇವ್ರ ಮಧ್ಯದಲ್ಲಿ ನೀವು ಹೇಗಿರಬೇಕು, ಒಂದು ಅಡ್ವೈಸ್ ಕೊಡಿ ಅಂತ ನಾನು ಯೂನಿವರ್ಸ್ನ ಕೇಳಿದೆ. ಸೊ ಐ ಗಾಟ್ ದಿಸ್ ಕಾರ್ಡ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ನೀವು ಆಲ್ರೆಡಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೂ ಏನಾದರೂ ಡೈಲಿ ಲೈಫಲ್ಲಿ ಹೊಸ ಹೊಸ ವಿಷಯಗಳನ್ನ ಏನಾದ್ರು ಕಲಿಬೋದಾ ನೋಡಿ ನೀವು. ಸೊ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಆಲ್ರೆಡಿ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಇನ್ನೂ ಹೊಸ ಹೊಸ ವಿಷಯಗಳನ್ನ, ನಿಮಗೆ ಬರುವಂಥ ಸಿಚುಯೇಷನ್ಸ್ಗಳನ್ನ ನೋಡಿ ಇನ್ನೂ ಸಾಕಷ್ಟು ನೀವು ಕಲಿತಾ ಹೋಗ್ರಿ. ಮುಂದೆ ಅದು ಇನ್ನೂ ನಿಮ್ಮ ಸಕ್ಸಸ್ ರೇಟನ್ನು, ರೆಕಗ್ನಿಷನ್ನ ಹೆಚ್ಚು ಮಾಡುತ್ತೆ ಅಂತ ಕಾರ್ಡ್ಸು ನಿಮಗೆ ಅಡ್ವೈಸ್ ಮಾಡ್ತಾ ಇರುವಂಥದ್ದು. ಸೊ ಈ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ, ಸೊ ದಟ್ ನೆಕ್ಸ್ಟು ನಿಮಗೆ ನಾನು ಮಾಡುವಂಥ ವೀಡಿಯೋಸು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ಪಾಪಪ್ ಆಗುತ್ತೆ ನಿಮಗೆ. ಆ್ಯಂಡ್ ನಿಮಗೇನೋ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಲ್ಲಿ ತನಕ ಟೇಕ್ ಕೇರ್. ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ. ಏನಾನಿದ್ರೆ ಕಮೆಂಟ್ ಮಾಡಿ ಕೂಡ ನೀವು ನನಗೆ ತಿಳಿಸ್ಬೋದು. ಬನ್ನಿ, ನಮ್ಮ ನೆಕ್ಸ್ಟ್ ಪೈಲ್, ಈ ಒಂದು ಬ್ಯೂಟಿಫುಲ್ ರೋಸ್ ಕ್ವಾರ್ಟ್ಸ್ನ ಯಾರು ಚೂಸ್ ಮಾಡಿದ್ದಾರೆ, ನಮ್ಮ ವ್ಯೂವರ್ ಪೈಲ್ 3 ಯಾರು ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವರ ಒಂದು ರೀಡಿಂಗ್ನ ನೋಡೋಣ ಬನ್ನಿ. ಇವರು ಸುತ್ತಮುತ್ತಲೂ ಇರುವಂಥ ಜನ ಇವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಸೊ ಯಾರು ಈ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಸುತ್ತಮುತ್ತಲು ಇರೋವಂಥ ಜನಗಳಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿನೇ ಸಿಕ್ಕಿಲ್ಲ ಇನ್ನು. ಸೊ ಅವ್ರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಅನಿಸೋ ಪ್ರಕಾರ ನೀವು ತುಂಬ ಬೇರೆ ಬೇರೆ ಚಾಯ್ಸ್ಗಳನ್ನ ಮಾಡ್ತಾ ಇರ್ತೀರ, ತುಂಬ ಆಪ್ಷನ್ಸ್ ಇದೆ ಅಂತ ಕಾಣುತ್ತೆ. ಅಥವಾ ಇಲ್ಲಿ ಕೆಲವರು ಒಂದಕ್ಕಿಂತ ಜಾಸ್ತಿ ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಿರ್ಬೋದು, ಮಲ್ಟಿ ಟಾಸ್ಕರ್ ಅಂತೀವಲ್ಲ, ಸೊ ಆ ಥರ ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಅನಿಸುವಂಥದ್ದು. ನಿಮ್ಮ ಸುತ್ತಲಿರುವಂಥ ಜನಕ್ಕೆ ಮಲ್ಟಿ ಟಾಸ್ಕರ್ ಅಂತ ಅನಿಸ್ಬೋದು. ಅಥವಾ ನೀವು ಯಾವಾಗ್ಲೂ ಕನ್ಫ್ಯೂಸ್ಡ್ ಆಗಿರ್ತೀರಾ ಅಂತ ಅನಿಸುತ್ತೆ. ಅಥವಾ ಅವ್ರಿಗೆ ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೀವು ಯಾವ ಥರ ವ್ಯಕ್ತಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಸೊ ಆಮೇಲೆ ಅವ್ರಿಗೆ ಇನ್ನೊಂದು ಸಿಚುವೇಷನಲ್ಲಿ ಏನು ಅನಿಸುತ್ತೆ, ನೀವು ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀರಾ ಅಂತ ಕೂಡ ಅವರಿಗೆ ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ವ್ಯಕ್ತಿ ಬೇರೆ ಆಪ್ಷನ್ಸ್ ಇದೆ ಅವನಿಗೆ. 7 ಕಪ್ಸಲ್ಲೂ ಬೇರೆ ಇದೆ. ಬಟ್ ಅವನು ಒಂಥರ ಇದಾಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಯಾವುದನ್ನು ಚೂಸ್ ಮಾಡ್ಕೊಳ್ಳಿ, ಯಾವ್ದು ನನಗೆ ಬೆಟರು, ಯಾವ್ದು ಗುಡ್ಡು, ಯಾವ್ದು ಬ್ಯಾಡು ಅಂತೇಳಿ ಅವನು ಥಿಂಕ್ ಮಾಡ್ತಾಯಿದೆ. ಸೊ ಅವನಿಗೆ ಕ್ಲಾರಿಟಿ ಇಲ್ಲ ಒಂದು ಸಿಚುವೇಷನಲ್ಲಿ.
ಸೊ ಜನಕ್ಕೆ ನೀವು ಇನ್ನೂ ಅಷ್ಟಾಗಿ ಅರ್ಥ ಆಗಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಇನ್ನು ಜನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲೇ ಇದ್ದಾರೆ, ಗೊತ್ತಾಗಿಲ್ಲ ಅವ್ರಿಗಿನ್ನ. ಸೊ ಯಾವುದೇ ರೀತಿಯಾದಂಥ ಒಂದು ಒಪಿನಿಯನ್ಗೆ ನಿಮ್ಮ ಸುತ್ತಮುತ್ತಲೇ ಇರೋಂತಹ ಜನ ನಿಮ್ಮ ಬಗ್ಗೆ ಇನ್ನೂ ಬಂದಿಲ್ಲ. ಆ್ಯಕ್ಚುಲಾಗಿ ಇದೊಂಥರ ಒಳ್ಳೆಯದು ರೀ. ನಾವು ಕ್ಲಾರಿಟಿ ಕೊಡೋಕೆ ಹೋಗ್ಬಾರ್ದು. ಜಾಸ್ತಿ ಕ್ಲಾರಿಟಿ ಕೊಟ್ಟಷ್ಟು ಜನ ಏನು ಮಾಡ್ತಾರೆ, ನಮ್ಮ ಫ್ಯೂಚರ್ ಗೋಲ್ಸ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಸೊ ಆ್ಯಕ್ಚುಲಾಗಿ ನೀವು ಇರೋದೇ ಕರೆಕ್ಟು ಅಂತ ನನಗನ್ಸುತ್ತೆ. ಸೊ ಇದು ಒಂದು ಕೇಸು. ಸೊ ಅವ್ರಿಗೆ ಕ್ಲಾರಿಟಿ ಇಲ್ಲ ನಿಮ್ಮ ಬಗ್ಗೆ. ನೀವು ಒಂದು ಮಿಸ್ಟೀರಿಯಸ್ ಪರ್ಸನ್ನು, ಅರ್ಥ ಆಗದಿರೋ ವ್ಯಕ್ತಿ ಅಂತ ಅವರು ಅಂದ್ಕೊಂಡಿದ್ದಾರೆ. ದಟ್ಸ್ ಫೈನ್, ಅಂದ್ಕೊಳ್ಳಿ ಬಿಡಿ. ಬಿಕಾಸ್ ವ್ಯಕ್ತಿಗಳು ಎಷ್ಟು ಆ ರೀತಿ ಇರ್ತಾರೆ ಅಷ್ಟು ಸಕ್ಸಸ್ ಸಿಗತ್ತೆ ಲೈಫಲ್ಲಿ. ಓಕೆ ಫೈನ್. ಹಾಗಾದರೆ ಅವ್ರು ನಿಮ್ಮ ಬಗ್ಗೆ ಹೊರಗಡೆ ಏನು ಹೇಳ್ತಾರೆ, ಇದು ಅವರೆಲ್ಲ ಅಂದ್ಕೊಂಡಿರೋದು, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಂಥದ್ದು. ಹಾಗಾದರೆ ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ಆಚೆ ಜನ ಇರ್ತಾರಲ್ಲ ಅವ್ರ ಹತ್ರ ಏನು ಹೇಳ್ತಾರೆ ಅಂತ ಕೇಳಿದೆ ನಾನು. ಸೊ ಅವ್ರ ಪ್ರಕಾರ ನಿಮ್ಮ ಲೈಫಲ್ಲೆಲ್ಲ ಪಟಾಪಟ್ ಅಂತ ಆಗುತ್ತೆ. ಸೊ ಎಲ್ಲನೂ ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಆಪರ್ಚುನಿಟೀಸ್ ಇರ್ಬೋದು, ಹೊಸ ಹೊಸ ವಿಷಯಗಳಿರ್ಬೋದು. ನಿಮ್ಮ ಹತ್ರ ನಿಮ್ಮ ಲೈಫಲ್ಲೆಲ್ಲ ಫಾಸ್ಟಾಗಿ ನಡೆಯುತ್ತೆ ಅಂತ ಜನಕ್ಕೆ ಅನಿಸುತ್ತೆ. ಆಮೇಲೆ ಯು ಆರ್ ಎ ಗುಡ್ ಕಮ್ಯುನಿಕೇಟರ್. ತುಂಬ ಚೆನ್ನಾಗಿ ಮಾತಾಡ್ತೀರ ನೀವು. ನೀವೇನಾರು ಹೇಳಬೇಕಾದ್ರೆ ತುಂಬ ಕ್ಲಾರಿಟಿ ಇರುತ್ತೆ ಅದರಲ್ಲಿ. ಸೊ ಆ ರೀತಿಯಾಗಿ ಜನಕ್ಕೆ ಅನಿಸುತ್ತೆ. ಆ್ಯಂಡ್ ನೀವು ಅವ್ರ ಪ್ರಕಾರ ಒಂದು ರೀತಿ ಸ್ಲೈಟ್ಲಿ ಲಕ್ಕಿ. ಲೈಕ್ ಯಾವ ಥರ ಅಂತಂದರೆ ಎಲ್ಲನೂ ನೀವು ಅಂದ್ಕೊಂಡಂಗೆಲ್ಲ ಲೈಫಲ್ಲಿ ಬೇಗ ಆಗ್ತಾಯಿದೆ ನೋಡಿ. ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಏನೋ ಆಗ್ತಾಯಿಲ್ಲ. ಇವರಿಗೆ ಎಷ್ಟು ಫಾಸ್ಟಾಗೆಲ್ಲ ಅಂದ್ಕೊಂಡಿದ್ದೆಲ್ಲ ಹಂಗೆ ತಕ್ಷಣ ಬರ್ತಾಯಿದೆ ಲೈಫಲ್ಲಿ. ಸೊ ಎಲ್ಲ ನಿಮಗೆ ಬೇಗ ಈಸಿಯಾಗಿ ಸಿಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಎಲ್ಲ ಆಪರ್ಚುನಿಟೀಸು ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅದನ್ನೇ ಅವರು ಯಾರ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆನೇ, ನಿಮ್ಮ ಸುತ್ತಮುತ್ತಲಿರೋಂಥ ಜನ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಇಸ್ ಲಕ್ಕಿ, ತುಂಬ ಆಪರ್ಚುನಿಟೀಸ್ ಬರುತ್ತೆ. ಏನೇ ಇದ್ದರೂ ಕೂಡ ಫಸ್ಟ್ ಅವ್ರ ಹತ್ರನೇ ಹೋಗುತ್ತೆ. ಒಂದು ರೆಕಗ್ನಿಷನ್ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ಒಂದು ಏನೇ ಹೊಸ ವಿಷಯಗಳಿರ್ಬೋದು, ಎಲ್ಲನೂ ಅವ್ರನ್ನೇ ಹುಡ್ಕೊಂಡು ಹೋಗ್ತಾರೆ. ಸಖತ್ತಾಗಿ ಮಾತಾಡ್ತಾರೆ, ಒಳ್ಳೆ ಕಮ್ಯುನಿಕೇಟರ್, ಮಾತಲ್ಲಿ ಏನು ಬೇಕಾದ್ರೆ ಜಯಿಸ್ಬಿಡ್ತಾರೆ ಈ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಹೊರಗಿನ ಜನರ ಜೊತೆ ಮಾತಾಡ್ತಾರೆ. ಸೊ ಇದು ನಿಮ್ಮ ಬಗ್ಗೆ ಅವರು ಮಾತಾಡುವಂಥದ್ದು. ಹಾಗಾದರೆ ಅವರು ನಿಮ್ಮ ಬಗ್ಗೆ ಯಾವ ಒಂದು ವಿಷಯ ಕಾಪಿ ಮಾಡೋಕ್ಕಾಗಲ್ಲ, ಜಲಸ್ ಇರುವಂಥ ವಿಷಯ ಅಂತಾದರೂ ನೀವು ಅಂದ್ಕೋಬೋದು. ಅಂದರೆ ಈ ವ್ಯಕ್ತಿ ಬಗ್ಗೆ ನಾನು ಇರೋದಕ್ಕಾಗಲ್ಲ, ಈ ರೀತಿಯಾಗಿ ನನಗೆ ಇರೋದಕ್ಕಾಗಲ್ಲ ಅಂತ ಅನ್ಸೋದಾದರೆ ಯಾವ ವಿಷಯ ಅಂತ ನಾನು ಕೇಳಿದೆ. ಓಕೆ, ಯಾರು ಈ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಕೆಲವರು ತುಂಬ ರೊಮ್ಯಾಂಟಿಕ್ ಪರ್ಸನ್ಸ್ ಇರ್ಬೋದು. ಅದು ಬಾಯ್ಸ್ ಆದರೂ ಆಗಿರಲಿ, ಗರ್ಲ್ಸ್ ಆದರೂ ಆಗಿರಲಿ, ಯಾರಾದರೂ ಅಷ್ಟೇ. ಸೊ ತುಂಬ ರೊಮ್ಯಾಂಟಿಕ್ ಪರ್ಸನ್ನು ನೀವು. ಸೊ ಅವ್ರ ಪ್ರಕಾರ ಅಂದರೆ ನಿಮ್ಮ ಸುತ್ತಮುತ್ತಲಿರುವಂಥ ಜನಗಳ ಪ್ರಕಾರ ನಿಮ್ಮ ರೀತಿಯಲ್ಲಿ ಎಮೋಷ್ನಲಿ ಅವೈಲೇಬಲ್ ಇರೋದಕ್ಕಾಗಲ್ಲ. ಯಾಕಂದರೆ ನೀವು ಎಲ್ಲ ಟೈಮಲ್ಲಿ ಎಮೋಷ್ನಲಿ ಅವೈಲೇಬಲ್ ಇರೋವಂಥ ವ್ಯಕ್ತಿ. ಆಮೇಲೆ ನೀವು ತುಂಬ ರೊಮ್ಯಾಂಟಿಕ್ ಪರ್ಸನ್ನು, ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಲವ್ಲಿ ಪರ್ಸನ್ನು ನೀವು. ಆ್ಯಂಡ್ ನಿಮ್ಮ ಸುತ್ತಮುತ್ತಲಿರೋವಂಥವ್ರನ್ನ ನೀವು ತುಂಬ ಖುಷಿಯಾಗಿ ಇಟ್ಕೊಳ್ತೀರಾ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಒಳ್ಳೆ ರೀತಿಯಲ್ಲಿ ಲವ್ ರಿಲೇಷನ್ಶಿಪ್ಸ್ ಎಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀರಾ ನೀವು. ಪ್ರತಿದಿನ ಸರ್ಪ್ರೈಸ್ ಮಾಡ್ತೀರಾ ನಿಮ್ಮ ಜೊತೆಯಲ್ಲಿ ಇರೋರಿಗೆ. ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನೀವು ತುಂಬ ಖುಷಿಯಾಗಿ ಇಟ್ಕೊಳ್ತೀರಾ. ಆ್ಯಂಡ್ ಮೋರ್ ದೆನ್ ದ್ಯಾಟ್, ನೀವು ನಿಮ್ಮ ಜೊತೆಲಿರೋರು ಯಾರು ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ಸೊ ಅವ್ರನ್ನ ನೀವು ಯಾವಾಗಲೂ ಖುಷಿಯಾಗಿ ಇಟ್ಕೊಂಡು ಎಂಟರ್ಟೈನ್ ಮಾಡ್ತಾ ಇರ್ತೀರಾ. ಈಗ ಒಂದು ಲವರ್ಸ್ ಅಂತ ನಾವು ತೊಗೊಂಡಾಗ ಅವ್ರು ಏನು ಮಾಡ್ತಾರೆ, ಪ್ರತಿದಿನ ರೋಸ್ ತೊಗೊಂಡೋಗಿ ಕೊಡೋವಂಥದ್ದು, ಗಿಫ್ಟ್ಸ್ ಕೊಡೋವಂಥದ್ದು, ಅಥವಾ ಎಲ್ಲ ಡಿನ್ನರಿಗೆ ಕರ್ಕೊಂಡು ಹೋಗೋದು, ಈ ರೀತಿಯಾಗಿ. ಮತ್ತು ಅವ್ರ ಬಗ್ಗೆ ಒಂದು ಪೊಯಮು ಏನನ್ನ ಬರೆದ್ಬಿಟ್ಟು ಅವ್ರನ್ನ ಖುಷಿಪಡಿಸೋ, ಈ ರೀತಿಯಾಗಿ ಜಾಲಿಯಾಗಿ ಖುಷಿಯಾಗಿ ತಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳೋವಂಥ ನೇಚರು ನಿಮ್ಮಲ್ಲಿದೆ. ಸೊ ಅದನ್ನು ಅವ್ರಿಗೆ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಥರ ಅವರಿಗೆ ಇರೋದಕ್ಕೆ ಆಗಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಹಾಗಾದರೆ ಈ ಥರ ಜನಗಳ ಮಧ್ಯದಲ್ಲಿ ನೀವು ಇದ್ದೀರಲ್ಲ, ಸೊ ಅದಕ್ಕಾಗಿ ನಿಮಗೆ ಅಡ್ವೈಸ್ ಏನು ಅಂತ ಕೇಳಿದೆ. ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ನಿಮ್ಮ ಬೆನ್ನಿಂದ ಯಾರೇನು ಹೇಳ್ತಾರೆ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಸೊ ಬೆನ್ನಿಂದೆ ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಯು ಮೂವ್ ಟುವರ್ಡ್ಸ್ ಯುವರ್ ಗೋಲ್ಸ್. ನೀವು ಏನು ಅಂದ್ಕೊಂಡಿದ್ದೀರೋ ನಿಮ್ಮ ಲೈಫಲ್ಲಿ ಅದ್ರ ಕಡೆ ಅಷ್ಟೇ ನೀವು ಗಮನ ಕೊಡಿ. ಬೆನ್ನಿಂದ ಮಾತಾಡೋರು ಲೆಟ್ ದೆಮ್ ಟಾಕ್, ಅವ್ರ ಪಾಡಿಗವರು ಮಾತಾಡ್ಕೊಳ್ಳಿ. ಸೊ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿ ಅಂತ ಕಾರ್ಡ್ಸು ನಿಮಗೆ ಅಡ್ವೈಸ್ ಕೊಡ್ತಾ ಇರುವಂಥದ್ದು. ಸೊ ಸಚ್ ಎ ಬ್ಯೂಟಿಫುಲ್ ಕಾರ್ಡ್ಸ್ ಯು ಗಾಟ್ ಗೈಸ್. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ ಕೂಡ ಈ ರೀಡಿಂಗು. ಆ್ಯಂಡ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮ್ಮ ಫೀಲಿಂಗ್ಸು. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ನ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.